ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೀಗೆ ಬರ್ತಾ ಇದ್ದಂಥ ಕಮೆಂಟು, ಮನೆಯಲ್ಲೇ ಕೂದಲನ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡಿ ಅಂತ. ಸೊ ನೋಡಿ, ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಏನು ನೋಡ್ತಾ ಇರ್ಬೋದು, ನಾನು ನೀಟಾಗಿ ಯಾವ ಥರ ಬೇಕು, ನನಗೆ ಹೇರ್ ಸ್ಟೈಲ್ ಯಾವ ಥರ ಬೇಕು ನೋಡಿ. ಈ ಥರ ನಾನು ಕ್ರಾಪ್ ತೊಗೊಂಡಿದ್ದೀನಿ. ಬಕ್ತಲೆ ಅಂತಾರ ಕ್ರಾಪ್ ಅಂತಾರೆ ಗೊತ್ತಿಲ್ಲ. ನಾನು ಈ ಥರ ತಗೊಂಡು ಇಲ್ಲಿ ನಾನು ಈ ಥರ ಜಡೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಉದ್ದ ಇದೆ ಅಂತ. ಎಷ್ಟು ಉದ್ದ ಇದೆ. ನಾನು ಇದನ್ನು ಯಾವ ಥರ ಕಟ್ ಮಾಡ್ತೀನಿ ಇವಾಗ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಸ್ಪಿನ್ನಿಲ್ ಹೋಗಿ ಇವಾಗ ಬಟರ್ಫ್ಲೈ ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ನನಗೆ ಕಮೆಂಟ್ ಬರ್ತಲೇ ಇತ್ತು, ಪ್ಲೀಸ್ ತೋರಿಸಿ ಅಕ್ಕ, ಪ್ಲೀಸ್ ಮನೇಲೇ ಹೇರ್ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸಿ ಅಂತ ಬರ್ತಾಯಿತ್ತು ಅಂದ್ಬಿಟ್ಟು ನಾನು ಇವಾಗ ಯಾವ ಥರ ಮನೇಲಿ ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ಅದನ್ನು ಇವಾಗ ನಾನು ನಿಮಗೂ ತೋರಿಸ್ತೀನಿ. ವೆರಿ ಸಿಂಪಲ್, ತುಂಬಾ ಈಸಿ. ಇಷ್ಟು ಕಟ್ ಮಾಡೋದಕ್ಕೂ ಪಾರ್ಲರಲ್ಲಿ 300 to 500 rupees ತೊಗೊತಾರೆ. 300 to 500 rupees ಆಗುತ್ತೆ. ತುಂಬಾ ಈಸಿ. ಬಟ್ ನೀಟಾಗಿ ಕೋಮ್ ಮಾಡಿಕೊಂಡು ಈ ಥರ ಜಡೆನ ಹಾಕ್ಕೊಳ್ಬೇಕು. ನಿಮಗೆ ಎಲ್ಲಿ ತನಕ ಹೇರು ಬೇಡ ಅನಿಸುತ್ತೆ, ಎಷ್ಟು ಕಟ್ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟಕ್ಕೆ ನೀವು ಈ ಥರ ಒಂದು ಏರ್ ಬೆಂಡ್ ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ರಿಬ್ಬನ್ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕಾಗಿಲ್ಲ. ಇವಾಗ ಇಷ್ಟು ನೋಡಿ, ನಮ್ಮದು ಕೂದಲು ತುಂಬಾ ಸಣ್ಣ ಇದೆ. ಜಡೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಇವಾಗ ಇಷ್ಟು ಏರ್ನ ಕಟ್ ಮಾಡ್ತಾಯಿದ್ದೀನಿ. ಬಟ್ ಕಟ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಇಷ್ಟೊಂದು ಕಟ್ ಮಾಡೋದಕ್ಕೆ ಕೂದಲು, ಇಷ್ಟುದ್ದ ಕೂದಲು ಬೆಳೆಸ್ಬೇಕು, ಎಷ್ಟೊಂದು ಟೈಮ್ ತೊಗೊಳುತ್ತೆ ಅಲ್ವಾ? ನೋಡೋಣ. ಬಟ್ ನನಗೆ ನನ್ನ ಸಬ್ಸ್ಕ್ರೈಬರ್ಗಿಂತ, ನನ್ನ ವ್ಯೂವರ್ಸ್ಗಿಂತ ನನ್ನ ತಲೆ ಕೂದಲು ಏನು ಮುಖ್ಯ ಅಲ್ಲ. ಸೊ ಹಾಗಾಗಿ ನಾನಿವಾಗ ಇದಕ್ಕೆ ಕತ್ರಿನ ಹಾಕ್ತೀನಿ. ಆದರೂ ಬೇಜಾರಾಗ್ತಿದೆ. ಯಾಕೆ ಗೊತ್ತಾ, ನಾನು ಆ್ಯಕ್ಚುಲಿ ಬಟರ್ಫ್ಲೈ ಕಟಿಂಗ್ ಮಾಡಿಸ್ಕೋಬೇಕು, ಲೆಂತಿ ಇರೋದು ಅಂದರೆ ಲಾಂಗ್ ಹೇರ್ ಇರೋ ಥರ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಬಟ್ ಓಕೆ, ನೋ ಪ್ರಾಬ್ಲಮ್. ಇಷ್ಟು ನಾನು ಇವಾಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಟ್ ಮಾಡ್ತೀನಿ. ಕಟ್ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಸೀಜರ್ ಬೇಕು. ಹೇರ್ ಕಟ್ ಮಾಡೋದಕ್ಕೆ ಒಂದು ಸೀಜರ್ ಬೇಕಾಗಿದೆ. ನೋಡಿ, ಈ ಥರ ಸೀಜರ್ನ ಇಟ್ಕೋಬೇಕು. ನಾನಿವಾಗ ನನ್ನ ಕೂದಲನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡಿ ಈ ಥರ ಜಡೆ ಹಾಕ್ಕೊಂಡು, ನನಗೆ ಯಾವ ಥರ ನಾನು ಡೈಲಿ ನನ್ನ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊತೀನಿ, ಯಾವ ಥರ ಕೋಮ್ ಮಾಡ್ಕೊತೀನಿ ಅದೇ ಥರದಲ್ಲಿ ನಾನಿವಾಗ ಜಡೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಜಡೆನ ಹಾಕ್ಕೊಂಡಿದ್ದೀನಿ. ಇಷ್ಟು ಉದ್ದ ಇದೆ ನನ್ನ ಹೇರ್ ಬ್ಯಾಂಡು. ಇವಾಗ ನಾನು ಇಷ್ಟು ನನಗೆ ಬಾಲದ ಥರ ಇದೆ. ನಮ್ಮ ಕಡೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೊತ್ತಿ ಬಾಲದ ಥರ ಇದೆ. ಸೊ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡಬೇಕು. ನಾನು ಯಾವುದೇ ಥರ ವಾಟರ್ ಸ್ಪ್ರೇ ಮಾಡ್ಕೊಂಡಿಲ್ಲ ಹೇಗೆ. ನೋಡಿ, ನಾನು ಡ್ರೈ ಹೇರ್ನೇ ಯಾವ ಥರ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತಲೆ ಕೂದಲನ್ನ, ಡ್ರೈ ಹೇರ್ನ ಯಾವ ಥರ ಕಟ್ ಮಾಡೋದು. ಇಷ್ಟುದ್ದ ನಾನು ಇವಾಗ ಒಂದು ಗೇಣಿಗಿಂತ ಜಾಸ್ತಿ ತಲೆ ಕೂದಲನ್ನ ಕತ್ತರಿಸ್ತಾ ಇದ್ದೀನಿ. ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಬಟ್ ನನಗೆ ನಿಮಗಿಂತ ನನ್ನ ತಲೆ ಕೂದಲು ಏನು ಮುಖ್ಯ ಅಲ್ಲ, ನಿಮಗೆ ತೋರಿಸ್ಕೊಡೋದು ಇಂಪಾರ್ಟೆಂಟು. ನಿಮಗೆ ಯಾವ ಥರ ಕಟ್ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇವಾಗ ಏರ್ ಬೆಂಡ್ ಇಲ್ಲಿಗೆ ಹಾಕ್ಕೊಂಡಿದ್ದೀನಲ್ವಾ, ಏರ್ ಬೆಂಡ್ ಇಲ್ಲಿ ಹಾಕಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಏರ್ ಬೆಂಡ್ ಹಾಕ್ತಿದ್ದೀನಲ್ವಾ, ನಾನಿವಾಗ ಇಲ್ಲಿಗೆ ಕರೆಕ್ಟಾಗಿ ಎಡ್ಜಿದೆಯಲ್ಲ, ಇಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ತೀನಿ. ಇವಾಗ ಯಾರು ಹೆಲ್ಪು ಬೇಕಾಗಿಲ್ಲ, ನಾವು ಒಬ್ಬರೇ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ,
ಇಷ್ಟು ತಲೆ ಕೂದಲು ಕಟ್ ಮಾಡಿದ್ದೀನಿ. ಇಷ್ಟು ತಲೆ ಕೂದಲು ಹೋಯ್ತು. ಇಷ್ಟುದ್ದ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟುದ್ದ ಕಟ್ ಮಾಡಿದ್ದೀನಿ. ಈಗ ಒಂದು ಗೇಣಿಗಿಂತ ಜಾಸ್ತಿನೇ ಉದ್ದ ಇದೆ ನೋಡಿ. ಈ ಥರ ಇಲ್ಲಿ ಒಂದೇ ಲೆವೆಲಿಗೆ ಬಂದಿದೆ. ಈ ಥರ ಈಸಿಯಾಗಿ ನಾವು ಮನೆಯಲ್ಲೇ ಕಟ್ ಮಾಡ್ಕೋಬೋದು ಕೂದಲನ್ನು. ನಾನು ಇವಾಗ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಸಿಗ್ತೀನಿ. ಇಲ್ಲೇನಾದರೂ ಕೂದಲು ಚಿಕ್ಕ ಚಿಕ್ಕದಾಗಿ ಈ ಥರ ಇರುತ್ತೆ ನೋಡಿ, ಅದನ್ನು ಜಸ್ಟು ಈ ಥರ ಹಿಂಗೆ ಕತ್ತರಿಸ್ಕೊಳ್ಳೋದಷ್ಟೇ. ನಿಮ್ಗೆ ಏನಾದ್ರು ಒಂದು ಲೆವೆಲ್ ಬಂದಿಲ್ಲ ಅಂತ ಅನಿಸಿದ್ರೆ ಇಲ್ಲಿ ಮತ್ತೆ ಇನ್ನೊಂದ್ಸಲ ಹಿಂಗೆ ಈ ಥರ ಇವಾಗ ಸಮ ಬಂದಿದೆ. ಹೇರ್ ಬಂದು ರಿಮೂವ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ, ನಿಮ್ಮ ಎದುರುಗಡೆಲೆ ನಾನು ಯಾವ ಥರ ಕಟ್ ಮಾಡಿದ್ದೀನಿ. ನಾನು ಕೋಮು ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಜಡೆನ ಬಿಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಿದೆ ಅಂತ ನೀವೇ ನೋಡಿ. ನೀವು ಮತ್ತೆ ಒಂದು ಸಲ ಸ್ನಾನ ಮಾಡಿದ್ಮೇಲೆ ತಲೆ ಕೂದಲು ಸ್ಟ್ರೈಟ್ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಏರ್ ಸ್ಟ್ರೈಟ್ನರ್ ಇದ್ದರೆ ನೀವು ಏರ್ನ ಸ್ಟ್ರೈಟ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣ್ತಿದೆ, ನನಗಂತೂ ತುಂಬಾ ಲೈಕ್ ಆಯಿತು. ನಿಮಗೆ ಯಾವ ಥರ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಅರ್ಜೆಂಟಾಗಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಯಾವುದಾದ್ರೂ ಫಂಕ್ಷನ್ಸ್ ಇದೆ ಅಂತ ಹೇಳಿದಾಗ ನೀವು ಮನೆಯಲ್ಲಿ ಇದೇ ಥರ ಏರ್ ಕಟಿಂಗ್ ಮಾಡ್ಕೋಬೋದು. ತುಂಬಾ ಸುಲಭ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ಕೋಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ನಾನು ಈ ಥರ ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಏರ್ನ ತಗೊಂಡು ಇವಾಗ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಲಿ, ಕರೆಕ್ಟಾಗಿ ನನ್ನ ಹೇರು ಯಾವ ಥರ ಕಾಣ್ತಿದೆ ಅನ್ನೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಥರ ಯಾವ್ಯಾವ ಥರ ಹಾಕ್ಕೊಂಡ್ರೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಇದೇ ವಿಡಿಯೋದಲ್ಲಿ ಫ್ರಂಟ್ ಏರ್ ಕೂಡ ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನಾವು ಮನೆಯಲ್ಲೇ ಯಾವ ಥರ ಫ್ರಂಟ್ ಏರ್ ಕೂಡ ಕಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಈ ಥರ ಕಾಣ್ತಾ ಇದೆ. ನಾವು ಈ ಥರ ಬೇಕಾದರೂ ರೆಡಿ ಆಗ್ಬೋದು. ಡ್ರೆಸ್ಸಿಗಾಗಲಿ ಮತ್ತು ಸ್ಯಾರಿ ಹಾಕ್ಕೊಂಡಾಗ ನಮಗೆ ಯಾವ ಥರ ಬೇಕು ಆ ಥರ ನಾವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಿದೆ. ನಿಮ್ಮ ಹತ್ರ ಏರ್ ಸ್ಟ್ರೈಟರ್ ಇದ್ದರೆ ನೀವು ನಿಮ್ಮ ಕೂದಲನ್ನ ನೀವೇ ಮನೆಯಲ್ಲಿ ಸ್ಟ್ರೈಟ್ ಏರ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಾನು ಇಲ್ಲಿ ಒಂದು ಕ್ಲಿಪ್ ಹಾಕಿ ತೋರಿಸಿದ್ದೀನಿ ನೋಡಿ. ಈ ಥರ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಬೇಕಾಗಿಲ್ಲ, ನಾವು ಮನೆಯಲ್ಲೇ ಪಾರ್ಲರ್ಗಿಂತ ಚೆನ್ನಾಗಿ ಏರ್ ಕಟ್ನ ಮಾಡ್ಕೋಬೋದು ನೋಡಿ. ಈ ಥರ ಎರಡೂ ಕಡೆ ಕೂಡ ನಾವು ಏರ್ನ ಬಿಟ್ಕೋಬೋದು. ಈ ಥರ ತುಂಬಾ ಲುಕ್ಕಾಗಿ ಕಾಣುತ್ತೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಇದೇ ಥರ ಮತ್ತು ಇನ್ಯಾವ್ಯಾವ ಥರ ವಿಡಿಯೋ ಬೇಕು ನಿಮಗೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರದ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನಿವಾಗ ಯಾವ ಥರ ಹಾಕ್ಕೊಂಡ್ರೆ ಜಡೆನ ನಾವು ಯಾವ್ಯಾವ ಥರ ಕೂದಲನ್ನ ಬಿಟ್ಕೋಬೋದು, ಯಾವ ಥರ ಕ್ಲಿಪ್ ಹಾಕ್ಕೊಂಡ್ರೆ, ರಿಬ್ಬನ್ ಹಾಕ್ಕೊಂಡ್ರೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ರಿಯಲಾಗಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಕೋಬೋದು, ಆವಾಗ ನಿಮಗೆ ಐಡಿಯಾಸ್ ಬರುತ್ತೆ. ಸಿಂಪಲ್ಲಾಗಿ ನಾನು ಒಂದು ರಿಬ್ಬನ್ ಹಾಕಿ ತೋರಿಸ್ತಾ ಇದ್ದೀನಿ.
ರಿಬ್ಬನ್ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ. ತುಂಬ ಸಮಯ ಏನು ತೊಗೊಳ್ಳಲ್ಲ, ಕೋಂಬ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಕೂಡ. ಇವಾಗ ನಾನು ಫ್ರಂಟ್ ಹೇರ್ ಕೂಡ ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನನಗೆ ಎಷ್ಟು ಕೂದಲು ಬೇಕೋ ಅಷ್ಟು ತೊಗೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ. ನೀವು ಬೇಕು ಅಂದರೆ ಇನ್ನೂ ತುಂಡಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಇನ್ನೂ ಉದ್ದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತೀನಿ. ನನಗೆ ಎಷ್ಟು ಉದ್ದ ಬೇಕು, ನನಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಆ ಥರ ನಾನು ಈ ಥರ ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಈಸಿ, ನನಗಿಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದೆ. ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು, ನಿಮ್ಗೆ ಎಷ್ಟು ಉದ್ದ ಬೇಕು, ನೀವು ಇಷ್ಟು ಬೇಕು ಅಂದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಇಷ್ಟು ಬೇಕು ಅಂದ್ರೂ ಕಟ್ ಮಾಡ್ಕೋಬೋದು. ನನಗೆ ಇಷ್ಟುದ್ದ ಬೇಕು, ಅದಕ್ಕೆ ನಾನು ಇಷ್ಟುದ್ದ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೆಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.